ವಿಷ್ಣು ಅವರ 75ನೇ ವರ್ಷದ ಹುಟ್ಟುಹಬ್ಬದ ದಿನ ಇವತ್ತು. ಸೊ ಇವತ್ತು ಅಭಿಮಾನ್ ಸ್ಟುಡಿಯೋದಲ್ಲಿ ದೊಡ್ಡ ಮಟ್ಟದಾಗಿ ಹುಟ್ಟುಹಬ್ಬನ ಆಚರಿಸಬೇಕು ಅಂತ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕಾಯ್ತಾ ಇದ್ರು. ಬಟ್ ಅಲ್ಲಿ ಅನುವು ಮಾಡಿಕೊಡದ ಕಾರಣ ಇವತ್ತು ಪಕ್ಕದಲ್ಲಿ ಒಂದು 2 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಜಾಗದಲ್ಲಿ, ಪರ್ಯಾಯ ಜಾಗದಲ್ಲಿ, ಒಂದು ಪ್ರೈವೇಟ್ ಜಾಗದಲ್ಲಿ ಹುಟ್ಟುಹಬ್ಬನ ಅದ್ದೂರಿಯಾಗಿ ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ನಮಗೆ ವಿಷ್ಣು ಅವರ ಅಭಿಮಾನಿ ಒಬ್ಬರು ಸಿಕ್ಕಿದ್ದಾರೆ. ಯಾಕಂದ್ರೆ ನೆಲಸಮಾದ ದಿನ ಕೂಡ ಅಲ್ಲೇ ಇದ್ರು. ಪಾಪ ಕಣ್ಣಲ್ಲಿ ನೀರಾಗ್ತಿದ್ದಂಥ ವ್ಯಕ್ತಿ ವಿಷ್ಣು ಅವರ ದೊಡ್ಡ ಅಭಿಮಾನಿ ಕೂಡ ಅವರು ನಮ್ಮ ಜೊತೆ ಇದ್ರೆ. ಬನ್ನಿ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ಸೊ ವಿಷ್ಣು ಅವರ ಸಮಾಧಿ ನೆಲಸಮಾದ ದಿನ ಕೂಡ ನೀವು ಅಲ್ಲಿದ್ರಿ, ಕಣ್ಣೀರು ಹಾಕಿದ್ರಿ. ಈ ಒಂದು ಪರಿಸ್ಥಿತಿ ವಿಷ್ಣು ಅವರು ಬಂತು ಅಂತೇಳಿ. ಸೊ ಇವತ್ತು 75ನೇ ವರ್ಷದ ಹುಟ್ಟುಹಬ್ಬ, ಮತ್ತೆ ಈ ಥರದ ಒಂದು ಜಾಗದಲ್ಲಿ, ಪರ್ಯಾಯ ಜಾಗದಲ್ಲಿ ಹುಟ್ಟುಹಬ್ಬ ಮಾಡ್ತಿರೋದು. ಅವ್ರ ಜಾಗ ಇದ್ದು ಕೂಡ ಇಲ್ಲಿ ಮಾಡ್ತಿರೋದು ಎಷ್ಟು ಬೇಸರ ತರಿಸಿದೆ ಅಂತ. ಮೊದಲಿಗೆ ಡಾಕ್ಟರ್ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ 75ನೇ ಹುಟ್ಟುಹಬ್ಬದ ಶುಭಾಶಯಗಳು. ಎಷ್ಟು ನೋವು ಇದೆ ಅಂದರೆ ಹೇಳೋಕ್ಕಾಗೋದಿಲ್ಲ ಅದನ್ನು. ಯಾಕಂದರೆ ಅದು ಅನುಭವಿಸೋರಿಗೆ ಮಾತ್ರ ಗೊತ್ತಿರುತ್ತೆ. ಅನ್ಕೋಬೋದು ಕೆಲವರು ಸುಮ್ಮನೆ ಅಳ್ತಾರೆ ಅಂತ. ಸುಮ್ಮನೆ ನಾವು ಇಲ್ಲಿ ಅಳ್ತಾ ಇಲ್ಲ. ಬಟ್ ನೆನ್ನೆ ಎಲ್ಲನೂ ನಮ್ಮ ದುಃಖಕ್ಕೆ ಅಷ್ಟು ಕಂಟ್ರೋಲೇ ಆಗ್ತಾಯಿಲ್ಲ. ಎಷ್ಟು ಬೆಳಗ್ಗೆಯಿಂದ ಸಂಜೆ ತನಕನೂ ತುಂಬ ನೋವಲ್ಲೇ ಇದ್ವಿ. ಅಂದರೆ ನೋಡಿ, ಬೇರೆಲ್ಲರಿಗೂ ಎಲ್ಲ ದಕ್ಕಿದೆ, ಎಲ್ಲ ಸಿಕ್ಕಿದೆ. ಬಟ್ ಇವರು ಒಂದು ಹೆಣ್ಣಿಗೂ ಒಬ್ಬರಿಗೂ ಒಂದು ಹೆಣ್ಣನ್ನು ಹೋಗು ಬಾ ಅಂದಿರೋ ಒಂದು ವ್ಯಕ್ತಿಗೆ, ಒಂದು ಇರುವೆಗೂ ಮೋಸ ಮಾಡ್ದಿರೋ ಅಂಥ ವ್ಯಕ್ತಿಗೆ ಅಂಗೈಯಗ್ಲ ಜಾಗ ಬೇಕು, ಸಾಕು ಅಂದ ವ್ಯಕ್ತಿಗೆ ಅಂಗೈಯಗ್ಲ ಜಾಗನ 75ನೇ ವರ್ಷಕ್ಕೆ ನೀವು ಮಾಡೋದಕ್ಕೆ ಬಿಡಲಿಲ್ವಲ್ಲ, ಅದು ಸಿಕ್ಕಾಪಟ್ಟೆ ನೋವಿದೆ. ಬಾಲಣ್ಣನ ಕುಟುಂಬಸ್ಥರು ಅನ್ಯಾಯವಾಗಿ ಆ ಭೂಮಿಯನ್ನು ಅಕ್ರಮವಾಗಿ ಅವರು ಪಡ್ಕೊಂಡು ಅದನ್ನು ಅಕ್ರಮವಾಗಿ ರಾತ್ರಿ ಅದನ್ನು ನಮ್ಮ ವಿಷ್ಣು ಸರ್ ಸ್ಮಾರಕವನ್ನು ಧ್ವಂಸ ಮಾಡಿದ್ರು. ಅದರ ನಾವು ಮಾತ್ರ ಯಾರಿಗೂ ಹೇಳೋಕ್ಕಾಗಲ್ಲ. ಯಾಕೆಂದರೆ ಅಟ್ಲೀಸ್ಟ್ ಇದೊಂದಕ್ಕೆ 75ನೇ ವರ್ಷ ಒಂದು ಮಾಡೋದಕ್ಕೆ ಬಿಟ್ಟಿದ್ದಿದ್ರೆ ತುಂಬ ಖುಷಿ ಆಗ್ತಾಯಿತ್ತು. ಆಮೇಲೆ ನೀವೇನು ಮಾಡ್ಕೊಂಡಿದ್ರು ಇಷ್ಟು ನೋವಾಗ್ತಾ ಇರಲಿಲ್ಲ. ಇವತ್ತು ಎಲ್ಲ ದಾದಾ ಅಭಿಮಾನಿಗಳಿಗೆ ನೋವಾಗ್ತಾ ಇರೋದೇ ನಮಗೆ. ಇವತ್ತು ಅಟ್ಲೀಸ್ಟ್ ಒಂದು ಅಲ್ಲಿ ಪುಣ್ಯಭೂಮಿ ಆ ಜಾಗದಲ್ಲಿ ಹೋಗಿ ಒಂದು ಹೂವು ಇಟ್ಟು ಬಂದಿದ್ರು ನಮಗೆ ಸಮಾಧಾನ ಆಗ್ತಾಯಿತ್ತು. ಆದ್ರೂ ಏನೂ ಇಲ್ಲ. ಅದಕ್ಕೆ ಕಾಣದೆ ಕೂತಿದ್ದಾಗ ನಮ್ಮ ವಿಷ್ಣು ಸೇನಾ ಸಮಿತಿ ತಂಡ, ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಆನಂದ್ ಸರ್, ಎಲ್ಲ ಪದಾಧಿಕಾರಿಗಳು ಕೂಡ ರಾತ್ರಿ ಎಲ್ಲರೂ ಇದಕ್ಕೆ ಎಲ್ಲನೂ ನಿನ್ನೆ ಎಲ್ಲ ಶ್ರಮಿಸ್ಬಿಟ್ಟು ಸರ್ ನಿನ್ನೆ ಬೆಳಗ್ಗೆಯಿಂದ ಸಂಜೆ ತನಕ ಓಡಾಡಿ ನಮಗೆ ಜಾಗವನ್ನು ಇದನ್ನು ಪರ್ಮಿಷನ್ ತೊಗೊಂಡ್ರು. ಆಗ ನಮಗೆ ಸ್ವಲ್ಪ ಸಮಾಧಾನ ಆಯಿತು. ಯಾಕೆಂದರೆ ಏನೂ ಇಲ್ಲ, ಇನ್ನೂ ಮುಗ್ದೇ ಹೋಯ್ತು. ಈ ವರ್ಷ ನಾವು 75ನೇ ವರ್ಷ ಅವ್ರಿಗೆ ಒಂದು ಹೂವು ಇಡೋಕ್ಕಾಗಲ್ಲ ಅಂತ ನೋವಲ್ಲಿದ್ದಾಗ ಆಗ ಒಂದು ಒಳ್ಳೆ ಸುದ್ದಿಯನ್ನು ಹೇಳಿದ್ರು. ಕರ್ನಾಟಕ ರತ್ನ ಎಷ್ಟೊತ್ತಿಗೆ ಘೋಷಣೆ ಆಯಿತು ಆ ಟೈಮಲ್ಲಿ ನಮ್ಗೆ ಹೇಳಿದ್ರು ಪುಣ್ಯಭೂಮಿ ಇಲ್ಲಿ ಬಂದು ಪೂಜೆ ಮಾಡ್ಕೋಬೋದು ಅಂತ. ಆಗ ಭಾಳ ಖುಷಿ ಆಯಿತು. ಏನೇ ಖುಷಿ ಅಂದರೂ ಪುಣ್ಯಭೂಮಿ ಇದ್ದಿದ್ದರೆ ನಮಗೆ ಇನ್ನೂ ತುಂಬ ಚೆನ್ನಾಗಿರೋದು. 75ನೇ ವರ್ಷ ಅಲ್ವಾ, ಆ ಥರ ಮಾಡಬೇಕು, ಈ ಥರ ಮಾಡಬೇಕು, ಅರಮನೆಯಲ್ಲೆಲ್ಲ ಮಾಡಬೇಕು ಅಂತ ತುಂಬ ಪ್ಲಾನ್ಗಳನ್ನು, ಯೋಜನೆಗಳನ್ನು ಹಾಕ್ಕೊಂಡಿದ್ರು. ಬಟ್ ಎಲ್ಲ ಹಾಳಾಯ್ತಲ್ಲ. ಹಾಗಾಗಿ ನಾವು ಸರ್ಕಾರಕ್ಕೆ ಒಂದೇ ಮನವಿ ಮಾಡ್ಕೊಳ್ಳೋದು, ದಯಮಾಡಿ ಸಿದ್ದರಾಮಯ್ಯ ಸರ್ಗೆ ಮತ್ತು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಕೇಳ್ಕೊಳ್ಳೋದಿಷ್ಟೇ, ದಯಮಾಡಿ ನೀವು ನಮ್ಮ ಪುಣ್ಯಭೂಮಿ ಜಾಗವನ್ನು ಕೊಟ್ಬಿಡಿ ಪ್ಲೀಸ್. ಏಕೆಂದರೆ ದಾದಾ ಅಭಿಮಾನಿಗಳು ನೋವು ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ದಾದಾ ಅಭಿಮಾನಿಗಳು ಎಲ್ಲರೂ ತುಂಬ ಸಂಕಟ ಪಡ್ತಿದ್ದಾರೆ. ಯಾಕೆಂದರೆ 75ನೇ ವರ್ಷ ಇದು. ಇಂಥ ಟೈಮಲ್ಲಿ ನಾವು ಈ ಥರ ಬಂದು ಅಲ್ಲಿ ಪುಣ್ಯಭೂಮಿ ಇದ್ದು ಎಷ್ಟು ಜನ ಪೊಲೀಸ್ ಇದ್ದಾರೆ ಅಲ್ಲಿ. ಅಟ್ಲೀಸ್ಟ್ ಹೊರಗಡೆಯಿಂದ ನೋಡೋಕ್ಕೂ ಆಗಲ್ಲ, ಗೋಡೆ ಕಟ್ಟಿದ್ದಾರೆ. ತುಂಬ ನೋವು ಆಗುತ್ತೆ ಅದು. ಯಾಕೆಂದರೆ ಅದು ಹೇಳ್ಕೊಳಕ್ಕೆ ಆಗಲ್ಲ, ಅಷ್ಟು ನೋವಿದೆ. ನಿಮ್ಮ ಕಮಿಟಿಯಿಂದ ಒಂದ್ಸರಿ ಭೇಟಿಯಾಗಿ ಮಾತಾಡ್ತೀನಿ ಅಂತ ಹೇಳಿರಿ. ಅವತ್ತು 75ನೇ ವರ್ಷಕ್ಕಾರೆ ಬಿಟ್ಕೊಡಿ ಅಂತ ಏನಾರು ಮಾತಾಡಿದ್ರೆ ಕಾರ್ತಿಕ್ ಅವ್ರ ಜೊತೆ ಏನು ಮಾತುಕತೆ ಎಲ್ಲಿ ತನಕ ಬಂದಿತ್ತು ಸರ್? ಕೊಟ್ಟಿದ್ದಾರೆ. ನಮ್ಮ ವೀರಕಪುತ್ರ ಶ್ರೀನಿವಾಸ್ ಸರ್ ಕೇಳ್ಕೊಂಡಿದ್ದಾರೆ. ಮತ್ತು ಇನ್ನೂ ಬೇರೆ ಸಂಘ ಸಂಸ್ಥೆಗಳು ಎಲ್ಲ ಹೈಕೋರ್ಟ್ ಮೆಟ್ಲನ್ನೇ ಹತ್ತಿದ್ದಾವೆ. ಅವರು ರಾಜೇಗೌಡ ಅವರು ಎಲ್ಲ ಸುಮಾರು ಜನ ಹೋಗಿ ಹೈಕೋರ್ಟ್ಗೆ ಓಡಾಡಿದ್ದಾರೆ ಪಾಪ. ಆದರೂ ಎಲ್ಲರೂ ಓಡಾಡಿದ್ರು ಏನು ಕೋರ್ಟ್ ಆದೇಶದ ಮುಂದೆ ನಮ್ಮದೇನು ಇಲ್ಲ ಅಲ್ವಾ. ಕೋರ್ಟ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ದೇವ್ರಿಗೆ ಕಣ್ಣಿಲ್ಲ ಅನ್ಬೇಕು ನಾವು. ಇಲ್ಲಿ ಯಾವ ಸರ್ಕಾರ ಅಂತಲ್ಲ, ದೇವರಿಗೇನೆ ಕಣ್ಣಿಲ್ಲ. ಒಳ್ಳೆತನಕ್ಕೆ ಕಾಲ ಇಲ್ಲ ಅಷ್ಟೇ. ಇಷ್ಟು ಕ್ರೂರತ್ವ ಬೇಡ ಅಂತ ಕೇಳ್ಕೊತೀನಿ ಸರ್. ಎಲ್ಲ ಒಂದ್ ಕಡೆ ಒಂದು ದ್ವಂದ್ವ ಇರೋದು ಮೇಡಮ್. ಈಗ ಪರ್ಯಾಯ ಜಾಗದಲ್ಲಿ ಇಲ್ಲಿ ಹುಟ್ಟುಹಬ್ಬ ಮಾಡ್ತಾರೆ. ಮೈಸೂರಲ್ಲಿ ಭಸ್ಮೈಟ್ ಮಾಡಿರುವಂಥ ಜಾಗ, ಅಲ್ಲಿಗೆ ಯಾಕೆ ಒಂದಷ್ಟು ಜನ ಅಭಿಮಾನಿಗಳು ಹೋಗ್ತಾ ಇಲ್ಲ? ಇಲ್ಲಿ ಅಭಿಮಾನಿಗಳ ವಿಚಾರದಲ್ಲಿ 2 ವರ್ಗ ಆಗಿದೆಯಾ ಅಂತ ಅಂದ್ಬಿಟ್ಟು, ಒಂದು ಮೈಸೂರಲ್ಲಿ ಇರುವಂಥ ಒಂದು ಅಂದರೆ ವಿಷ್ಣು ಅವ್ರ ಫ್ಯಾಮಿಲಿಗೊಂದು, ಅದು ಬಿಟ್ಟು ಹೊರತುಪಡಿಸಿ ಮತ್ತೊಂದು ಬಳಗ, 2 ಗ್ಯಾಂಗ್ಗಳಾಗಿದೆಯಾ ಅನ್ನುವಂಥದ್ದು. ಇಲ್ಲ ಸರ್, ಆ ಥರ ನಾವು ಯೋಚನೆ ಮಾಡಿಲ್ಲ ಸರ್. ಕುಟುಂಬ ಬೇರೆ, ನಾವು ಬೇರೆ ಅಂತ ನಾವು ಯಾವತ್ತೂ ಯೋಚನೆ ಮಾಡಿಲ್ಲ. ಕುಟುಂಬಕ್ಕೆ ಮೈಸೂರು ನಮ್ಗಿದು ಅಂತಾನು ನಮ್ಮ ಮನಸ್ಸಲ್ಲೂ ಯೋಚನೆ ಮಾಡಿಲ್ಲ. ನಾವು ಕೇಳ್ತಾ ಇರೋದು ಒಂದೇ, ಈ ಬರ್ತಡೇನ 75 ವರ್ಷದಲ್ಲೇ ದೊಡ್ಡದಾಗಿ ಮಾಡಬಹುದಾಗಿತ್ತಲ್ಲ ಅನ್ನೋದು.
ಇಲ್ಲಿ ಸಿಗದೇ ಇರೋ ಕಾರಣ ಆ ಗೀತಾ ಬಾಲ ಕೆಟ್ಟ ಮಾತುಗಳಿಂದ ಅವರು ಬೇಸತ್ತು ಅಲ್ಲಿ ಹೋಗಿದ್ದಾರೆ. ಯಾಕೆಂದರೆ ಅವರು ಇವಾಗ ಎಲ್ಲರ ಥರ ಕೆಟ್ಟ ಮಾತುಗಳಾಡಿ ಬೈಯೋ ಅಂಥ ಜನ ಆಗಿದ್ರೆ ಸರಿ ಹೋಗೋದು ಬೇಡ. 7 ವರ್ಷ ಅವ್ರು ಸತತವಾಗಿ ಹೋರಾಡಿದ್ದಾರೆ, ಆಗಿಲ್ಲ ಅಂದಾಗ ಅವ್ರು ಹೋಗಿದ್ದಾರೆ, ಓಕೆ. ಆದರೆ ಅವರಲ್ಲಿ ಮೈಸೂರಲ್ಲಿ ಮಾಡಿದ್ದಾರೆ, ಖುಷಿ. ವರ್ಷದ್ದು ತುಂಬಾ ದೊಡ್ಡದಾಗ ಅಲ್ಲೇ ಮಾಡಬಹುದಾಗಿತ್ತು ಆಗಿತ್ತಲ್ವಾ ಅಂತ. 75ನೇ ವರ್ಷದ ಅಲ್ಲಿ ರಾಜ್ಯ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಒಂದು ಜಾಗ ಕೊಟ್ಟಿದೆ, ದೊಡ್ಡದಾಗಿ ಪ್ರತಿಮೆ ನಿರ್ಮಾಣ ಮಾಡ್ಕೊಟ್ಟಿದ್ರೆ ಜಾಗ ಕೊಟ್ಟಿದ್ದಾರೆ, ಅಲ್ಲೇ ಮಾಡಬಹುದಲ್ವಾ ಅಂತ ಅನ್ನೋದು. ಯಾಕಂದ್ರೆ ಅಭಿಮಾನಿಗಳು ಒಗ್ಗಟ್ಟಾಗಿ ಹೋಗಿದ್ರೆ ಎಲ್ಲವೂ ಆಗ್ತಾ ಇತ್ತಲ್ಲ ಅನ್ನೋದು. ಸರ್ ಮೈಸೂರಿಗೆ ಹೋಗ್ಬೋದಿತ್ತು, ಇಲ್ಲ ಅಂತಲ್ಲ. ನಾನು ಹೇಳೋದು ಇಲ್ಲಿ ನಮ್ಮ ಪುಣ್ಯಭೂಮಿ ನಿಯರೆಸ್ಟ್ ಇದೆ, ಇಲ್ಲಿ ಏನೋ ಒಂದು ಭಾವನಾತ್ಮಕ ಸಂಬಂಧ ಇದೆ ನಮಗೆ. ಈಗ ನೀವ್ ಹೇಳ್ದಂಗೆ ಕೋರ್ಟ್ ಕೇಸಲ್ಲಿ ಇದೆ, ಬಟ್ ಪರ್ಯಾಯ ಜಾಗದ ಇಲ್ಲಿ ಮಾಡಬಹುದು. 75 ವರ್ಷ ಅಲ್ಲೇ ಮಾಡಿದ್ರೆ ತುಂಬಾ ಗ್ರ್ಯಾಂಡ್ ಆಗಿ ಆಗ್ತಾ ಇತ್ತಲ್ಲ ಅನ್ನೋದು. ಸರ್ ನಾವೇನೋ ಬೆಂಗಳೂರಲ್ಲಿ ಇರೋರು ಹೋಗ್ತೀವಿ ಸರ್, ಓಕೆ. ಹಾವೇರಿ, ಹುಬ್ಳಿ, ಉತ್ತರ ಕರ್ನಾಟಕದಿಂದ ರಾತ್ರಿಯಿಂದ ಫೋನ್ ಮಾಡ್ಕೊಂಡು ಬಂದಿದ್ದಾರೆ ಜನ. ಅವ್ರು ಏನು ಮಾಡ್ತಾರೆ? ಅವ್ರು ಅಲ್ಲಿಂದ ಬಂದಿರೋದೇ 400-500 ಕಿಲೋಮೀಟ್ರ್ ಬಂದು ಇಲ್ಲಿಂದ ಮತ್ತೆ ಮೈಸೂರಿಗೆ ಹೋಗೋಕ್ಕಾಗಲ್ವಲ್ಲ. ನಾವು ಮೈಸೂರಿಗೆ ಹೋದರೆ ಇಲ್ಲಿ ಪುಣ್ಯಭೂಮಿ ನಮಗೆ ಫುಲ್ಲು ಇವಾಗ ಹೆಂಗೆ ಮಾಡಿದಾರೋ ಅದೇ ಥರ ಮಾಡ್ತಾರೆ ಅನ್ನೋ ಒಂದು ಉದ್ದೇಶ ಸರ್. ನಮಗೆ ಮೈಸೂರಿಗೆ ಹೋಗಬಾರ್ದು ಅನ್ನೋದಿಲ್ಲ. ಅವ್ರು ಮಾಡಿದ್ದಾರೆ, ಅದಕ್ಕೂ ಸರ್ಕಾರ ಎಲ್ಲ ವ್ಯವಸ್ಥೆ ಮಾಡಿದೆ. ಕುಟುಂಬದವರು ಹಂಗಂತ ಹೇಳ್ಬಿಟ್ಟು ನಾವು ಅಲ್ಲಿಗೆ ಹೋಗಬಾರ್ದು, ಕುಟುಂಬದವರು ಬೇರೆ ನಾವು ಬೇರೆ ಅಂತ ನಾವು ಯಾವತ್ತೂ ನೋಡಿಲ್ಲ. ಅಭಿಮಾನಿಗಳು ನಾವು ಕೇಳ್ತಾ ಇರೋದು ಒಂದೇ, ಕರ್ನಾಟಕ ಸರ್ಕಾರವನ್ನು, ಸಿದ್ದರಾಮಯ್ಯ ಸರ್ನ, ನಮಗೆ ಪುಣ್ಯಭೂಮಿ ಬೇಕು ಅಷ್ಟೇ, ಬೇರೇನು ಬೇಡ. ನಿಮ್ಮ ಕೈ ಮುಗಿದು ಮನವಿ ಮಾಡ್ಕೋತಾ ಇದೀವಿ, ಪುಣ್ಯಭೂಮಿಗೆ ಜಾಗ ಕೊಡಿ. 10 ಕುಂಟೆ ಅಲ್ಲಿ ಏನು ಆಗಿದೆಯೋ ಅಷ್ಟು ಮಾತ್ರ ಕೊಡಿ ಅಂತ ಕೇಳ್ಕೊತಾ ಇದ್ದೀವಿ. ಕೊನೆಗೆ ಕರ್ನಾಟಕ ರತ್ನ ರಾಜ್ಯ ಸರ್ಕಾರ ಘೋಷಣೆ ಮಾಡಿರೋದು ಎಷ್ಟು ಖುಷಿ ಇದೆ ಅಂತ? ಖುಷಿ ಇದೆ ಸರ್, ಬಟ್ ಅಷ್ಟೇ ನೋವು ಇದೆ. 1.5 ದಶಕದ ಅದು ಹೋರಾಟ ಸರ್. ಎಲ್ಲರೂ ಹೋಗಿ ಮನವಿ ಮಾಡಿ ಇದು ನಾವು ಭಿಕ್ಷೆ ಬೇಡಿ ತೊಗೊಂಡಂಗಾಯ್ತು. ಕೆಲವ್ರಿಗೆ ಏನು ಕೇಳ್ದೇನೆ ಇವಾಗ ಸರೋಜಮ್ಮ ಕೊಟ್ಟರು ತುಂಬ ಖುಷಿ ಆಯಿತು, ಬಟ್ ಅವ್ರು ಇನ್ನೂ ಮರಣ ಆಗಿ ಒಂದು 3-4 ತಿಂಗಳು ಒಳಗಡೆನೆ ಅವ್ರಿಗೆ ದಕ್ತು. ಬಟ್ 230 ಚಿತ್ರಗಳನ್ನು ಮಾಡಿದಂಥ ಕಲಾವಿದನಿಗೆ ಇಷ್ಟೊಂದು ಸತಾಯಿಸಿ ಸತಾಯಿಸಿ ಕೊಟ್ಟರು, ಅದನ್ನು ನಾವು ಪಡ್ಕೊಂಡು ಬಂದಿದೆ ಖುಷಿ. ಬಟ್ ಆದರೂ ಒಂದು ನೋವು ಇದೆ ಸರ್ ನಮಗೆ ಅಷ್ಟೇ. ಪುಣ್ಯಭೂಮಿ ಬೇಕು ಅಷ್ಟೇ. ನಾವು ನಮ್ಮ ಬೇಡಿಕೆಯನ್ನು ಬೇಡಿಕೆ ಅಂದ್ಕೋಬೇಡಿ, ಮನವಿ ಅಂದ್ಕೊಳ್ಳಿ. ದಯಮಾಡಿ ನಮಗೆ ಪುಣ್ಯಭೂಮಿ ಜಾಗವನ್ನು ಬಿಟ್ಕೊಡಿ ಅಷ್ಟೇ ಕೇಳ್ಬೋದು. ಇದಿಷ್ಟು ವಿಷ್ಣು ಅಭಿಮಾನಿಯ ಮತ್ತು ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಲೋಕೇಶ್ ಫಸ್ಟ್ ಬೆಂಗಳೂರು.